ರೈಟ್. ದಿಸ್ ಈಸ್ ಈಕ್ವಲ್ ಟು ನೋಡಿ ಹೀಗೆ ಬರಿಬಹುದು ನೋಡಿ, ಎಲ್ಲದನ್ನು ಆಡ್ ಮಾಡ್ತೀನಲ್ವಾ ನಾನು, ಹಿಂದಿನ ಏಜ್ ಎಲ್ಲ ಆಡ್ ಮಾಡ್ತಾ ಬರ್ತೀನಿ. ಆಡ್ ಅಂದ್ರೆ ಏನು? ಸಮ್ಮೇಶನ್. ಕರೆಕ್ಟಾ? ಪ್ರತಿ ಏಜ್ ಏನಾಗಿರುತ್ತೆ? ಪ್ರೊಬಾಬಿಲಿಟಿ ಅಲ್ವಾ, ವಿ ಕೆನಾಟ್ ಪ್ರೆಡಿಕ್ಟ್. therefore p of xi, I is ranging from what? I equals 1 to small x. ನೋಡಿ, this is the formula for cumulative distribution function. ನೋಡಿ ಹೆಂಗ್ ನೆನ್ಪಿಟ್ಕೋಬಹುದು ನೋಡಿ. ಕ್ಯುಮುಲೇಟಿವ್ ಅಂದ ತಕ್ಷಣ ಏನ್ ಬರ್ಬೇಕು? ಹಿಂದಿನ ವ್ಯಾಲ್ಯೂಸ್, ರೈಟ್? ಅಂದ್ರೆ 10 plus 9 plus 8 plus 7 plus 6 plus ಅದನ್ನ ಹೀಗೆ ಬರೀಬಹುದಾ? ಸಮ್ಮೇಶನ್ ಆಫ್ ಪಿ ಆಫ್ ಎಕ್ಸ್ ಐ ಅಂತ. ನೋಡಿ, ಪಿ ಆಫ್ ಎಕ್ಸ್ ಐ ಏನಿರ್ಬೋದು? 10 ಇರ್ಬೋದು, ಪಿ ಆಫ್ ಎಕ್ಸ್ ಐ 9 ಇರ್ಬೋದು, ಪಿ ಆಫ್ ಎಕ್ಸ್ ಐ 8 ಇರ್ಬೋದು. ಎಲ್ಲದನ್ನ ಆಡ್ ಮಾಡ್ತಾ ಬರ್ತೀರಾ ಅಲ್ವಾ? ಸೊ ಹಾಗಾಗಿ ಐ ಈಕ್ವಲ್ಸ್ 1 to ಸ್ಮಾಲ್ ಎಕ್ಸ್. ನೋಡಿ, ಐ ವ್ಯಾಲ್ಯೂ ಎಲ್ಲಿಂದ ಶುರು ಆಗ್ತಾ ಇದೆ? ಐ ವ್ಯಾಲ್ಯೂ 1 to ಸ್ಮಾಲ್ ಎಕ್ಸ್. ಸೊ ಐ ಈಕ್ವಲ್ಸ್ 1 to x. ಸಮ್ಮೇಶನ್ ಯಾಕೆ? ಎಲ್ಲದನ್ನು ಆಡ್ ಮಾಡ್ತಾ ಬರ್ತೀರಾ. ಸೊ 1 plus 2 plus 3 plus that's what p of x. ಇದೇನಿದು? ಕ್ಯಾಪಿಟಲ್ ಎಕ್ಸ್ 1 ನಿಂದ 10 ತಿಂಗಳು ಒಳಗಡೆ x. ಸ್ಮಾಲ್ ಎಕ್ಸ್ ಏನು? ಈ 10. So what is the formula for cumulative distribution function then? Probability of capital X is less than small x is equal to summation of p of xi, I value ranging from 1 to x. Right? Take down the formula for cumulative distribution function. Formula for what? Cumulative distribution function. Right? So sir, ನೆನ್ಪಿಟ್ಕೊಳ್ಳೋದು ಹೇಗೆ? ತುಂಬಾ ಫಾರ್ಮುಲಾ ಬರುತ್ತೆ. ಎಕ್ಸಾಂಪಲ್ ನೆನ್ಪಿಟ್ಕೊಡಿ. ಈಗ ನೋಡಿ, ಇದನ್ನ ನೋಡಿ, ಏಜ್ ಆಫ್ ದ ಫಿಶ್ ಇನ್ ಅಂಡ್ ಅರೌಂಡ್ 10 months ಅಂದ್ರೆ 1 ರಿಂದ 10 ಒಳಗೆ ಯಾವ್ದು ತಗೊಳುತ್ತೆ? ಕ್ಯಾಪಿಟಲ್ ಎಕ್ಸ್ ತಗೊಳುತ್ತೆ. ಲಾಸ್ಟ್ ವ್ಯಾಲ್ಯೂ ಯಾವ್ದು ತಗೊಳುತ್ತೆ? ಸ್ಮಾಲ್ ಎಕ್ಸ್ ತಗೊಳುತ್ತೆ. ನೋಡಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಸ್ಮಾಲ್ ಎಕ್ಸ್. ನೆಕ್ಸ್ಟ್, ಸಮ್ಮೇಶನ್ ಯಾಕೆ ಬೇಕು? ಹಿಂದಿನ ಏಜ್ ನ ಆಡ್ ಮಾಡ್ತಾ ಬರ್ತೀರಾ, ಅದಕ್ಕೋಸ್ಕರ ಸಮ್ಮೇಶನ್ ಬೇಕು. ಎಲ್ಲಿಂದ ಶುರು ಮಾಡ್ಬೇಕು? ಆಡ್ 1 ನಿಂದ x ವರೆಗೆ. ಪಿ ಆಫ್ ಎಕ್ಸ್ ಐ ಅಂದ್ರೆ ಏಜ್ ಆಫ್ ದ ಫಿಶ್. ಇಟ್ ಮೇ ಬಿ 1, 2, 3 ಎನಿಥಿಂಗ್, ರೈಟ್? ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕ್ಯುಮುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್. ಇದನ್ನ ಬರ್ಕೊಳ್ಳಿ. ಫಸ್ಟ್ ಎಕ್ಸಾಂಪಲ್ ಅಂತ ಬರ್ಕೊಳ್ಳಿ. ಏಜ್ ಆಫ್ ದ ಫಿಶ್ ಈಸ್ ಇನ್ ಅಂಡ್ ಅರೌಂಡ್ 10 months ಅಂತ ಬರ್ಕೊಳ್ಳಿ ಎಕ್ಸಾಮ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 to 10 ವರೆಗೆ ಬರ್ಕೊಳ್ಳಿ. ಇದು ಎಲ್ಲಿ ತನಕ ಕಡಿಮೆ ಇರಬೇಕು? ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಲ್ವಾ? 10 months. ಇದಿಷ್ಟಕ್ಕೂ ಎಕ್ಸ್ ಅಂತ ಕರ್ಕೊಳ್ಳಿ. ಎಲ್ಲಿಂದ? 1 ರಿಂದ 10 ಒಳಗಡೆ ಕ್ಯಾಪಿಟಲ್ ಎಕ್ಸ್ ಅಂತ ಕರ್ಕೊಳ್ಳಿ. ಈ 10 ನ ಸ್ಮಾಲ್ ಎಕ್ಸ್ ಅಂತ ಕರ್ಕೊಳ್ಳಿ. ಅವಾಗ ಏನಾಯ್ತು? ಪ್ರೊಬಾಬಿಲಿಟಿ ಆಫ್ ಕ್ಯಾಪಿಟಲ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸ್ಮಾಲ್ ಎಕ್ಸ್. ಎಲ್ಲಾ ಏಜ್ ಆಡ್ ಮಾಡ್ಬೇಕಲ್ವಾ? ಸೊ ಸಮ್ಮೇಶನ್ ಎಲ್ಲಿಂದ ಶುರು ಮಾಡಬೇಕು? 1 ನಿಂದ x ವರೆಗೆ. ಪ್ರೊಬಾಬಿಲಿಟಿ p of x. Formula you write. Now take down the definition. Definition is nothing but taking all previous values, taking all previous values right, and summation of all values is called as cumulative distribution function. ಹಿಂದಿನ ಎಲ್ಲಾ ವ್ಯಾಲ್ಯೂನು ತಗೊಳ್ಳಿ, ಅದನ್ನ ಆಡ್ ಮಾಡಿದ್ರೆ ನಾವೇನಂತ ಕರಿತೀವಿ? ಕ್ಯುಮುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್. ಫಾರ್ಮುಲಾ ಬರ್ಕೊಳ್ಳಿ. probability of capital X is less than or equal to small x, I equals 1 to x. Capital X ಅಂದ್ರೆ random variable,
ಸ್ಮಾಲ್ ಎಕ್ಸ್ ಅಂದ್ರೆ ಲಿಮಿಟ್ ಎಲ್ಲಿ ತನಕ ಅಂತ 10 months ಲಿಮಿಟ್ ಅದು. 1 ಇಂದ 10 ತಿಂಗಳು ಹೊರಗಡೆ ಫಿಶ್ ಏಜಿನ ಫಿಶ್ ಎಲ್ಲಿ ತನಕ ಹೋಗುತ್ತೆ 1 ವರ್ಷದಿಂದ 10 ವರ್ಷದವರೆಗೆ ಎಲ್ಲದನ್ನು ಆಡ್ ಮಾಡು ಅಂತ. ಓಕೆ, ನೆನ್ಪಿಟ್ಕೋತೀರಾ ಫಾರ್ಮುಲಾನ? ರೈಟ್, ಪ್ರೊಬಾಬಿಲಿಟಿ ಆಫ್ ಕ್ಯಾಪಿಟಲ್ ಎಕ್ಸ್. ಸಿ, ಯಾರು ಲೇಟ್ ಆಗಿ ಬಂದ್ರಿ ಯೂಟ್ಯೂಬ್ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ, ಇಲ್ಲ ಮಗ್ ಮಾಡ್ಬೇಕಾಗತ್ತೆ. ರೈಟ್, ಮಗ್ ಮಾಡ್ತಾ ಎಲ್ಲಿ ತನಕ ಬಂದ್ಬಿಡ್ತೀವಿ ಅಂದ್ರೆ ನಮ್ ಹೆಸರನ್ನು ನಾವು ಮಗ್ ಮಾಡೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ರೈಟ್, ಅಷ್ಟು ಫಾರ್ಮುಲಾ ಬರುತ್ತೆ. ರೈಟ್, ನೀವೇ ಹೇಳ್ತೀರಿ ನನಗೆ, ಸರ್ ಇಷ್ಟೆಲ್ಲ ಯಾಕೆ ನೀವು ತಲೆ ತಿಂದ್ರಿ ಅಂತ ನಿಮಗೆ ಕೊನೆಗೆ ಗೊತ್ತಾಗುತ್ತೆ. ರೈಟ್, ಸೊ ಹಾಗಾಗಿ ಇನ್ ಟೈಮಿಗೆ ಜಾಯಿನ್ ಆಗಿ ಕ್ಲಾಸ್ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ನನಗೋಸ್ಕರ ಅಲ್ಲ, ಅಟ್ಲೀಸ್ಟ್ ಟಾಪಿಕ್ಸಿಗೋಸ್ಕರ, ಅಟ್ಲೀಸ್ಟ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಕ್ಕಾದ್ರೂ ಬನ್ನಿ. Taking all previous values and summation of all values is called as cumulative distribution function. Take down the formula. What is the age of the fish? 1 to 10. Now, next, write down the formulas, a list of formulas of list of formulas of mean, variance and standard deviation. Mean, variance and standard deviation. List of formulas of mean, variance and standard deviation. So ನೀವು ಯಾವ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಇದ್ದೀರಾ ಈಗ? ಡಿಸ್ಕ್ರೀಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂಡರ್ ಅಲ್ಲಿ ಕಲಿತಾ ಇದೀವಿ. ಇನ್ನು ಆ ಹೆಡ್ಡಿಂಗ್ ಎಲ್ಲ ಇದೀವಿ, ಡಿಸ್ಕ್ರೀಟ್ ಎಲ್ಲ ಇದೀವಿ, ಕಂಟಿನ್ಯೂಸ್ ಹೋಗಿಲ್ಲ ಇನ್ನು. ಆ ಡಿಸ್ಕ್ರೀಟ್ ಅಲ್ಲಿ ಬರುವಂತಹ ಫಾರ್ಮುಲಾಗಳು ಬರುತ್ತೆ. ಯಾವ್ಯಾವ ಫಾರ್ಮುಲಾ ನೋಡಿ? ಮೀನ್ ಅಂದ್ರೇನು, ವೇರಿಯನ್ಸ್ ಅಂದ್ರೇನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೇನು? ಫಾರ್ಮುಲಾ ಬರ್ಕೋತೀರಾ? ಮೊದಲನೇದು mean equals, mean ಅಂದ್ರೆ average, right? Mean equals summation of xi comma p of xi into p of xi. I value is ranging from 1 to n. This is the formula for mean. ಸರ್ ಹೆಂಗ್ ನೆನ್ಪಿಟ್ಕೋದು ಸರ್? ಇಷ್ಟೊಂದು ಫಾರ್ಮುಲಾ ನೀವು ಹೇಳ್ತಿದ್ದೀರಾ ಅಂದ್ರೆ ಪ್ರತಿ ಫಾರ್ಮುಲಾಗೂ ಒಂದು ಅರ್ಥ ಇರುತ್ತೆ, ರೈಟ್? ಸೊ ಹಾಗಾದ್ರೆ ಇದ್ರ ಅರ್ಥ ನೋಡ್ತಾ ಬರೋಣ. xi ಅಂದ್ರೆ ಔಟ್ಪುಟ್ 1 0 1 2 ಲೈಕ್ ದಟ್, ರೈಟ್? xi ಅಂದ್ರೇನು? ಇಟ್ ಮೇ ಬಿ 0 or 1. 0 ಅಂದ್ರೇನು? ಹೆಡ್, ಟೈಲ್. 1 ಅಂದ್ರೆ ಏನು? ಹೆಡ್, ರೈಟ್? ಮೀನ್ ಫಾರ್ಮುಲಾ ಬರಿತಾ ಇದ್ದೀನಿ ನಾನು. ಮೀನ್ ಈಕ್ವಲ್ಸ್ summation of I equals 1 to n xi into p of xi. What do you mean by xi? Xi is nothing but output. It may be 0 or 1 after tossing the coin, right? 0 nothing but tail, 1 is nothing but head. ಹೀಗೆ ಬರ್ಕೋತೀರಾ? ಕೆಳಗಡೆ xi, ಕೆಳಗಡೆ xi ಅಂದ್ರೆ ಏನು? ಔಟ್ಪುಟ್. xi ಅಂದ್ರೆ ಔಟ್ಪುಟ್ ಅಂತ. ಹೆಡ್ ಬೀಳ್ಬೋದು ಅಥವಾ ಟೈಲ್ ಬೀಳ್ಬೋದು. ಹೆಡ್ಗೆ ನಾವು 1 ಅಂತ ಕರ್ಕೊಂಡ್ರೆ ಅದು ರ್ಯಾಂಡಮ್ ವೇರಿಯಬಲ್ ಆಗುತ್ತೆ. ಟೈಲಿಗೆ ನಾವು 0 ಅಂತ ಕರ್ಕೊಂಡ್ರೆ ಅದು ರ್ಯಾಂಡಮ್ ವೇರಿಯಬಲ್. ರ್ಯಾಂಡಮ್ ವೇರಿಯಬಲ್ ಅಂದ್ರೆ ಏನು? ಅಸೈನಿಂಗ್ ಎ ವ್ಯಾಲ್ಯೂ ಟು ದ ಔಟ್ಪುಟ್ ಅಲ್ವಾ? Now, what is p of xi? p of xi ಅಂದ್ರೆ probability. Probability of getting head or tail ಅಂತ p of xi ಅಂದ್ರೆ.
probability of getting head or a tail. Combination of these two is called as mean. Right? ಅರ್ಥ ಮಾಡ್ಕೊಳ್ಳೋದು ಹೇಗೆ ನೋಡಿ. ಫಸ್ಟ್ xi ಅಂದ್ರೆ ಔಟ್ಪುಟ್ 1 0. 1 ಕೆಳಗಡೆ ಏನು ಹಾಫ್. ಹಾಫ್ ಅಂದ್ರೆ p of xi. 0 ಕೆಳಗಡೆ ಹಾಫ್ ಬರ್ಕೊಂಡಿದ್ರಿ ಅಲ್ವಾ. ಹಾಫ್ ಅಂದ್ರೆ ಏನು p of xi. ನಿಮಗೆ ಆ ಟೇಬಲ್ ಬರೀತೀನಿ ನೋಡಿ, ಮತ್ತೆ ನೆನಪಾಗುತ್ತೆ ನೋಡಿ. ರೈಟ್, ಇದೇನಿದು 0, ಇದು 1. 0 ಅಂದ್ರೆ ಏನಪ್ಪಾ ಟೈಲ್. ಟೈಲ್ ಬರುವಂತ ಪ್ರಾಬಬಿಲಿಟಿ ಏನು ಹಾಫ್. ಹೆಡ್ ಬರುವಂತ ಪ್ರಾಬಬಿಲಿಟಿ ಏನು ಹಾಫ್. ಇದಕ್ಕೆ ನಾವೇನಂತ ಕರಿತೀವಿ xi ಅಂತ ಕರಿತೀವಿ. ಇದಕ್ಕೆ p of xi ಅಂತ ಕರಿತೀವಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ, ಮೀನ್ ಸಿಗುತ್ತೆ. ಮಲ್ಟಿಪ್ಲೈ ದೀಸ್ ಟು ಯು ವಿಲ್ ಗೆಟ್ ಮೀನ್. ಸಮ್ಮೇಷನ್ ಯಾಕೆ ಹಾಕಿದೀರಾ ಅಂದ್ರೆ ಆಡ್ ಮಾಡ್ಬೇಕಲ್ವಾ. ಮೀನ್ ಅಂದ್ರೆ ಏನು ಅವರೇಜ್ ತಾನೆ, ಎಲ್ಲದನ್ನು ಆಡ್ ಮಾಡ್ಬೇಕು ತಾನೆ. ಸೊ ಹಾಗಾಗಿ ಸಮ್ಮೇಷನ್. ಸಮ್ಮೇಷನ್ ಎಲ್ಲಿಂದ ಶುರು ಮಾಡ್ಬೇಕು, 1 ಇಂದ ಶುರು ಮಾಡಿ n ತನಕ ಆಡ್ ಮಾಡ್ಬೇಕು ಅಂತ. ನಿಮಗೆ ಪ್ರಾಬ್ಲಮ್ ಮಾಡಿದಾಗ ಗೊತ್ತಾಗುತ್ತೆ ಅದ್ರ ಅರ್ಥ ಏನು ಅಂತ. ರೈಟ್, ಹಾಗಾದ್ರೆ ಮೀನ್ ಫಾರ್ಮುಲಾ ನೆನ್ಪಿಟ್ಕೋತೀರಾ, xi into p of xi. That's it. I value 1 to n. That is called mean. Mean formula. Next, ಬರ್ಕೊಳ್ಳಿ. ಈ ತರ ನೆನಪಿರುತ್ತೆ. xi ಅಂದ್ರೆ 0 or 1. 1 ಅಂದ್ರೆ ಹೆಡ್, 0 ಅಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಔಟ್ಪುಟ್ ಅಂತ ಕರಿತೀವಿ. xi ನಾವೇನಂತ ಕರಿತೀವಿ, ಔಟ್ಪುಟ್. p of xi ನಾವೇನಂತ ಕರಿತೀವಿ, ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು, ಹಾಫ್ ಅಂಡ್ ಹಾಫ್. Next formula, variance. What is the next formula? Variance. ನೋಡಿ, ವೇರಿಯನ್ಸ್ ಫಾರ್ಮುಲಾ ಬರೀತೀನಿ, ಹೆದರಬೇಡಿ, ಈಸಿಯಾಗಿ ನೆನ್ಪಿಡ್ಕೋಬಹುದು. ರೈಟ್, ಬಟ್ ತುಂಬಾ ಪ್ರಾಬ್ಲಮ್ಸ್ ಈಸಿ ಇರುತ್ತೆ. ಫಾರ್ಮುಲಾ ನೀವು ಕರೆಕ್ಟ್ ಆಗಿ ನೆನ್ಪಿಡ್ಕೋಬೇಕು ಅಷ್ಟೇ. ರೈಟ್, ವೇರಿಯನ್ಸ್ ಫಾರ್ಮುಲಾ ನೋಡಿ, ಸಮ್ಮೇಷನ್ ಹಾಕ್ಲೇಬೇಕು. ರೈಟ್, I value 1 to n ಸೇಮ್. ಇಲ್ಲಿ ಟ್ವಿಸ್ಟ್ ನೋಡಿ, xi ಮೈನಸ್ ಮ್ಯೂ. ರೈಟ್, xi ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ ಇಂಟು p of xi. This is the formula for variance. ಕರೆಕ್ಟ್, ಹೆಂಗ್ ನೆನಪಿಡ್ಕೋಬಹುದು ನೋಡಿ, ಹೆಂಗ್ ನೆನಪಿಡ್ಕೋಬಹುದು. ಮೀನ್ ನೆನಪಿರುತ್ತಾ ನಿಮಗೆ, xi ಇಂಟು p of x ನೆನಪಿರುತ್ತಲ್ವಾ. ಆ xi ಗೆ ಮೈನಸ್ ಮ್ಯೂ ಮಾಡ್ಕೊಳ್ಳಿ. ರೈಟ್, ನಾವು ಇದಕ್ಕೆ ಮೀನಿಗೆ ನಾವೇನಂತ ಕರಿತೀವಿ, ಮ್ಯೂ ಅಂತಾನು ಕರಿತೀವಿ. ನೋಡಿ, ಫಸ್ಟ್ ಫಾರ್ಮುಲಾ ನಾವೇನಂತ ಕರಿತೀವಿ, ಮ್ಯೂ. ಮೀನ್ ಅಂದ್ರೆ ಏನು, ಮ್ಯೂ ಅಂತ. ಮ್ಯೂ ಈಕ್ವಲ್ಸ್, ನಾನು ಮರ್ತ್ಬಿಟ್ಟೆ, ಮೀನ್ ಅಂದ್ರೆ ಮ್ಯೂ. ನಾವು ವೇರಿಯನ್ಸ್ ಇಸ್ ಈಕ್ವಲ್ ಟು I equals 1 to n ಸೇಮ್ xi ಮೈನಸ್ ಮ್ಯೂ. ಮ್ಯೂ ಅಂದ್ರೆ ಏನು, ಮೀನ್, ಹೋಲ್ ಸ್ಕ್ವೇರ್ ಇಂಟು p of xi. This is the variance formula. ಕರೆಕ್ಟ್, ಇದಕ್ಕೆ ಯಾವುದಕ್ಕೂ ಪ್ರೂಫ್ ಇಲ್ಲ, ನೆನ್ಪಿಟ್ಕೊಳ್ಳೇಬೇಕು ನೀವು. ವೇರಿಯನ್ಸ್ ಇಸ್ ಈಕ್ವಲ್ ಟು xi ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ ಇಂಟು p of x. Next, third one, standard deviation. Standard deviation formula is square root of variance. Square root of variance ಅಂದ್ರೆ ಇದರ ವ್ಯಾಲ್ಯೂ ಇದೆಯಲ್ಲ, ಈ ವ್ಯಾಲ್ಯೂಗೆ ಸ್ಕ್ವೇರ್ ರೂಟ್ ಹಾಕಿದ್ರೆ ಏನ್ ಸಿಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ರೈಟ್, ಹಾಗಾದ್ರೆ 3 ಫಾರ್ಮುಲಾ ನೆನ್ಪಿಟ್ಕೊಳ್ಳೋಣ. ಏನಿದೆ ನೋಡಿ, ಫಸ್ಟ್ ಫಾರ್ಮುಲಾ ಮೀನ್. ಮೀನ್ ಅಂದ್ರೆ ಏನು, ಮ್ಯೂ ವ್ಯಾಲ್ಯೂ is equal to summation of I equals 1 to n xi into p of xi. xi ಅಂದ್ರೆ ಔಟ್ಪುಟ್, p of xi ಅಂದ್ರೆ probability. Next, variance.
ಇಲ್ಲಿ ಮ್ಯೂ ವ್ಯಾಲ್ಯೂ ಬಂದಿರುತ್ತಲ್ವಾ, ಅದಕ್ಕೆ xi ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು ಇಂಟು ಪಿ ಆಫ್ ಎಕ್ಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಏನು? ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಇಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ರೈಟ್? ವಿಲ್ ಯು ರಿಮೆಂಬರ್ ದಿ ಆಲ್ ಫಾರ್ಮುಲಾ? ನೆನ್ಪಿಟ್ಕೊಳಕ್ ಟ್ರೈ ಮಾಡಿ. List of formulas of mean, variance and standard deviation. Right? ನೆನ್ಪಿಟ್ಕೊಳ್ಳಿ. ಮೀನ್ ಅಂದ್ರೆ ಮ್ಯೂ xi into p of x. ವೇರಿಯನ್ಸ್ ಅಂದ್ರೆ xi ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್. ಇದಕ್ಕೆ ಮ್ಯೂ ಸಬ್ಸ್ಟ್ರಾಕ್ಟ್ ಆಗ್ಬೇಕು. xi ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ into p of x. Standard deviation is square root of variance. What do you mean by mu? Mu andre mean. Okay. Now, tomorrow I will take the class. We'll continue the class. Now, just recall what we did today. Right? ನಾಳೆಯಿಂದ ಪ್ರಾಬ್ಲಮ್ ಶುರು ಮಾಡೋಣ. ಏನೇನ್ ರೀಕಾಲ್ ಮಾಡಿದ್ವಿ, ಏನೇನ್ ಕಾನ್ಸೆಪ್ಟ್ ಅನ್ನು ರೀಕಾಲ್ ಮಾಡಿದ್ವಿ ನೋಡಿ. ವಾಟ್ ಯು ಮೀನ್ ಬೈ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್? ವಾಟ್ ಯು ಮೀನ್ ಬೈ PDF, ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್? ವಾಟ್ ಯು ಮೀನ್ ಬೈ PMF, ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್? ದಟ್ ಈಸ್ ವಾಟ್ ಎ ಕಾಂಬಿನೇಷನ್ ಆಫ್ xi into p of xi is called as probability distribution. Right? xi into p of xi ಎರಡನ್ನು ಕಂಬೈನ್ ಮಾಡಿದ್ರೆ ಏನ್ ಸಿಗುತ್ತೆ? ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. xi ಅಂದ್ರೆ ಏನು? 0 and 1. ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು? half into half. Right? Next, what you mean by PMF? Probability mass function. What do you mean by probability mass function? Combination of xi and p of xi is called as, right? A combination of xi and p of xi is called as probability mass function. ಇವೆರಡನ್ನು ಕಂಬೈನ್ ಮಾಡಿದ್ರೆ ನೀವೇನಂತ ಕರೀತೀರಾ? probability mass function ಅಂತ ಕರೀತೀರಾ. What is PDF? PDF ಅಂದ್ರೆ probability density function. probability density function ಅಂದ್ರೆ ಏನು? ಇವೆರಡನ್ನು ಕಂಬೈನ್ ಮಾಡಿದ್ರೆ xi ಮತ್ತೆ p of xi ನ ಕಂಬೈನ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ? probability density function ಸಿಗುತ್ತೆ. ಮೂರು ಒಂದೇ. probability distribution ಅಂದ್ರೂ ಒಂದೇ, probability mass function ಅಂದ್ರೂ ಒಂದೇ, probability density function ಅಂದ್ರೂ ಒಂದೇ. ಮೂರು ಸೇಮ್ ಅರ್ಥ ಬರುತ್ತೆ. xi ಅಂದ್ರೆ ಏನು? 0 and 1 ಔಟ್ಪುಟ್. p of xi ಅಂದ್ರೆ ಏನು? probability half and half. Next, what we have discussed, cumulative distribution function, CDF. CDF ಅಂದ್ರೆ ಏನು? Cumulative distribution function. What is the formula? Probability of capital X is less than small x equals, right, summation of p of xi, where I is ranging from 1 to n. This is called as CDF. Cumulative ಅಂದ್ರೆ ಏನು? ಹಿಂದಿನ ವ್ಯಾಲ್ಯೂನ ತಗೋತಾ ಬರಬೇಕು. Right? Capital X ಏನಂತ ಕರೀತೀನಿ? 1, 2, 3, 4 up to 10. Less than or equal to small x ಅಂದ್ರೆ ಏನು? Age of the fish is in and around 10 months. ಇದಿಷ್ಟನ್ನು ಆಡ್ ಮಾಡ್ಬೇಕು ನಾನು. ಆಡ್ ಮಾಡ್ಬೇಕು ಅಂದ್ರೆ ಏನು? p of xi. Right? Summation of p of xi ಬರಿಬೇಕು ಆಡ್ ಮಾಡ್ಬೇಕು ಅಂದ್ರೆ. ಕ್ಲಿಯರ್? ಸರ್ ಇಲ್ಲಿ p of xi ವ್ಯಾಲ್ಯೂ ಏನು ಅಂತ ಕೇಳಿದ್ರೆ 1 ಇರಬಹುದು, p of xi ವ್ಯಾಲ್ಯೂ 2 ಇರಬಹುದು, ಗೊತ್ತಿಲ್ಲ. p of xi ವ್ಯಾಲ್ಯೂ 3 ಇರಬಹುದು, ನನಗೆ ಗೊತ್ತಿಲ್ಲ, ಪ್ರೊಬಬಿಲಿಟಿ ಅದು.
ರೈಟ್ ನೆನ್ಪಿಟ್ಕೋತೀರಾ ಕ್ಯುಮುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಫಾರ್ಮುಲಾ ಕ್ಯಾಪಿಟಲ್ ಎಕ್ಸ್ ಅಂದ್ರೆ 1 to 10 ಸ್ಮಾಲ್ ಎಕ್ಸ್ ಅಂದ್ರೆ ಲೆಸ್ ದೆನ್ 10 months p of x ಆಡ್ ಮಾಡಬೇಕು ಹಿಂದಿನ ಎಲ್ಲಾ ವ್ಯಾಲ್ಯೂಸ್ ನ ಆಡ್ ಮಾಡಿ ನಿಮಗೆ ಏನ್ ಸಿಗುತ್ತೆ CDF ಸಿಗುತ್ತೆ ಕ್ಯುಮುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಸಿಗುತ್ತೆ next formula what are the formula we have discussed mean what is the mean formula mu equals right summation of xi into p of xi where I is ranging from 1 to n. What is xi? Xi nothing but it may be 1 or 0. Right? What is p of xi? Probability of getting head is half. Probability of getting tail is half. Right? P of xi value you know half athwa half. Next formula variance. Variance na yavadana represent ಮಾಡ್ತೀರಾ v ಅಂತ ಕರಿತೀವಿ variance v equals right summation of xi minus mu whole square into p of xi minus mu whole square into p of xi. What is standard deviation? Standard deviation is equal to square root of variance. Okay, I'm running out of the time. Tomorrow I will engage. Don't miss the class at any cost. Today also so many have missed. I don't know why. So yari concept miss agide ping ಮಾಡಿ. I'll send you the YouTube video. ಕೆಲವರು ಮತ್ತೆ left ಆದ್ರು. Okay. While coming to the tomorrow class, both of the formulas once try to remember, then we'll attend the class so that we can understand, right? So illi mattenu illa xi andre 1 or 0. P of xi andre probability of getting head is half, probability of getting tail is half, right? CDF andre probability of capital X is less than or equal to small x. Fine. Now ಇದೆಲ್ಲ ಡಿಸ್ಕಸ್ ಮಾಡಿದ್ದು ಎಲ್ಲಿ ಯಾವ ಹೆಡಿಂಗ್ ಡಿಸ್ಕ್ರೀಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಒಳಗಡೆ ಡಿಸ್ಕಸ್ ಮಾಡಿರೋದು ಇದು ಕಂಟಿನ್ಯೂಸ್ ಆಮೇಲೆ ಬರುತ್ತೆ ರೈಟ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಟುಡೇಸ್ ಕ್ಲಾಸ್ ಐ ಹೋಪ್ ಯು ಅಂಡರ್ಸ್ಟುಡ್ ವಿಲ್ ಸಿ ಟುಮಾರೋ ಸೊ ಐ ಆಮ್ ಲಿವಿಂಗ್ ನೌ ಸೊ ಯಾರು ಅಬ್ಸೆಂಟ್ ಇದ್ರಿ ಅಥವಾ ಸೆಷನ್ ಔಟ್ ಆಗಿದ್ರಿ ರೈಟ್ ಸೊ ಇನ್ಫಾರ್ಮ್ ಮಾಡಿ ಸೊ ದಟ್ ಐ ವಿಲ್ ಸೆಂಡ್ ದ ವಿಡಿಯೋ